ಕಲ್ಯಾಣ ಕರ್ನಾಟಕದ ಒಂದು ಕಲ್ಯಾಣ. ಈಗೇನೋ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತ ಎಲ್ಲರ ಒಂದು ಅಭಿಪ್ರಾಯ ಇತ್ತು. ಈಗ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಹೆಸರಾಗಿದೆ. ಕಲ್ಯಾಣ ಕರ್ನಾಟಕ ಅಂತ ಹೆಸರಾಗಿದ್ದು ಮಾತ್ರಕ್ಕೆ ಕಲ್ಯಾಣ ಆಗೋದಿಲ್ಲ. ಕಲ್ಯಾಣ ಆಗಬೇಕು ಅಂದ್ರೆ ಸಮಗ್ರವಾಗಿ ಅನುಷ್ಠಾನ ಆಗಬೇಕು. 371 ಜೆ ಕಲಮನ್ನು ಸಮಗ್ರವಾಗಿ ಅನುಷ್ಠಾನಗೊಳಿಸಿದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಈಗ ನಾನು ಈ ಧರ್ಮ ಪ್ರಚಾರದ ದೃಷ್ಟಿಯಿಂದ ಬಸವ ತತ್ವ ಪ್ರಚಾರಕ್ಕಾಗಿ ನಾವು ಎಲ್ಲ ಜಿಲ್ಲೆಗಳಿಗೆ, ದಕ್ಷಿಣ ಕರ್ನಾಟಕದಲ್ಲೂ ಹೋಗ್ತೀವಿ, ಬೇರೆ ಬೇರೆ ಎಲ್ಲ ಭಾಗಗಳಿಗೂ ಹೋಗ್ತೀವಿ. ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಮರಾಠವಾಡ ಏರಿಯಾದ ನೋಡಿದೀವಿ, ತೆಲಂಗಾಣ, ಆಂಧ್ರ ಪ್ರದೇಶ ನೋಡಿದೀವಿ. ಎಲ್ಲ ಭಾಗದ ನಾವು ಸ್ಟಡಿ ಮಾಡಿದಾಗ ನಾವು ಈ ಕಲ್ಯಾಣ ಕರ್ನಾಟಕ ಭಾಗದ ಜನ ನಾವು ಹಿಂದುಳಿದವರಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಯಾಕೆ ಹಿಂದುಳಿದವರಲ್ಲ ಅಂದ್ರೆ ನಾವು ನಿರ್ಲಕ್ಷಿಸಲ್ಪಟ್ಟವರು. ಯಾರು ನಿರ್ಲಕ್ಷ್ಯ ಮಾಡ್ಯಾರಂದ್ರ ಆಳುವ ದೊರೆಗಳೇನು 800 ಕಿಲೋಮೀಟರ್ ದೂರ ಇದಾರಲ್ಲ ಬೆಂಗಳೂರಾಗ, ಅವರಿಂದ ನಾವು ನಿರ್ಲಕ್ಷಿಸಲ್ಪಟ್ಟಿದ್ದೀವಿ. ಇವ್ರು ಬೀದರ್ ಕಡೆಯವರ ಅಂತೇಳಿ ಉದಾಸೀನಕ್ಕೊಳಗಾದಂತ ಎಷ್ಟೋ ಜನ ಬೀದರ್ ಜಿಲ್ಲೆಯವರು ಕೆಲಸ ಮಾಡ್ಕೊಳ್ಳೋದು ಹೋಗಿ ವಿಧಾನಸೌಧಕ್ಕೆ ಹೋಗಿ ತಿರ್ಗಾಡಿ ನೋಡಿ ಬಂದ್ರೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ಳುವಂತ ಜನ ಇದ್ದಾರೆ. ನಾವು ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಜೀವನ ಪರ್ಯಂತರ ಹೇಳುವಂತ ಜನ ನಮ್ಮಲ್ಲಿ ಇದ್ದಾರೆ. ಆದ್ರೆ ಮೈಸೂರು ಮಂಡ್ಯ ಜನ ದಿನನಿತ್ಯ DC ಆಫೀಸ್, ತಹಸೀಲ್ ಆಫೀಸ್ ಓಡಾಡಿದಾಗ ವಿಧಾನಸೌಧಗಳು ಓಡಾಡ್ತಾರೆ. ಕಾರಣ ಏನು ಅಂದ್ರೆ ಡಿಸ್ಟನ್ಸ್. ನಾವು ಹಿಂದುಳಿದ ಕಾರಣ ಏನಂದ್ರೆ ರಾಜಧಾನಿಗೆ ನಾವು ಬಹಳ ದೂರ ಇದ್ದೀವಿ. ನಾವು ಹೈದರಾಬಾದ್ ಗೇಟ್ ಸಂಪರ್ಕದ ನೋಡಿ ಬೀದರ್ದಲ್ಲಿ, ಬೆಂಗಳೂರಿಗೆ ಇಲ್ಲ. ಹೈದರಾಬಾದ್ ಮುಂಜಾನೆ ಹೋಗೋದು ಸಂಜೆ ಬರೋದು. ಕಿರಣಿ ಮಾಲ್ ತರಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಮದುವೆ ಮಾಡ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಬಟ್ಟೆ ತರಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು. ನಮ್ಮ ರಾಜಧಾನಿನೇ ನಾನು ಕೆಲವು ಕಡೆ ಬೆಳಗಾವದಾಗ ಮಾಲಿಪುರದಾಗ ಹೇಳಿದೆ, ಮುಂಜಾನೆ ಹೈದರಾಬಾದ್ಗೆ ಹೋಗಿದ್ದೆ, ಮದುವೆ ಇತ್ತು, ಮುಗಿಸ್ಕೊಂಡು ಬೀದರ್ ಬಂದ್ರೆ ಅಟ್ ಸಮೀಪನ ಅಂತ ಕೇಳ್ತಾರೆ. ನಮಗೆ ತೆಲಂಗಾಣದ ರಾಜಧಾನಿ ಸಮೀಪದ ವಿನ ಕರ್ನಾಟಕದ ರಾಜಧಾನಿ ಸಮೀಪ ಇಲ್ಲ. ಅದಕ್ಕೆ ಯಾರು ಬಹಳ ಹುಷಾರ ಅಂತವ್ರೆ ರಾಜಕಾರಣಿಗಳಾಗ್ತಾರ, ಅಂತವ್ರೆ MLA ಗಳಾಗ್ತಾರೆ, ಮಿನಿಸ್ಟರ್ಗಳಾಗ್ತಾರ. ಅದು ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ರಾಜಧಾನಿ ಹತ್ರದಲ್ಲಿದ್ರೆ ಡೆವಲಪ್ ಆಗ್ತಾವ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಸಮಗ್ರವಾಗಿ ಅನುಷ್ಠಾನಗೊಳ್ಬೇಕು. ತೆಲಂಗಾಣದಾಗ ಯಾಕೆ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಕೂಗು ಬಂತು ಅಂದ್ರೆ ಅನ್ಯಾಯ ಮಾಡಿದ್ದಕ್ಕೆ ಬಂತು. ಅದಕ್ಕೆ ಇದು ಸಮಗ್ರವಾಗಿ ಕರ್ನಾಟಕ ಉಳಿಬೇಕು. ಮತ್ತೆ ಯಾವುದು ಒಂದು ಹಿಂದುಳಿದದ್ದು, ಒಂದು ಮುಂದೊಂದು ಪ್ರದೇಶ ಆಗಬಾರ್ದು, ನಿರ್ಲಕ್ಷ್ಯಗೊಳಪಡಿಸಬಾರ್ದು. ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗ್ಬೇಕಾದಂತ ನ್ಯಾಯ 371 ಜೆ ಏನಿಲ್ಲ, ಅದು ಸಮಗ್ರವಾಗಿ ಅನುಷ್ಠಾನಗೊಳಿಸಿ ನಮ್ಗೆ ಸಿಗ್ಬೇಕಾದಂತ ನ್ಯಾಯ ಸಿಗ್ಬೇಕು. 6 ಜಿಲ್ಲೆಗಳು ಪ್ಲಸ್ ಈಗ ವಿಜಯನಗರ ಜಿಲ್ಲೆ, 7 ಜಿಲ್ಲೆಗಳಲ್ಲಿ ನಾವು ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡ್ತೀವಿ. ಜೂನ್ ತಿಂಗಳಲ್ಲಿ ಪ್ರವಾಸ ಮಾಡಿ ವಿಜಯನಗರ ಜಿಲ್ಲೆ ಇಟ್ಕೊಂಡು ಎಲ್ಲ 7 ಜಿಲ್ಲೆಗಳನ್ನು ಕೂಡ ಪ್ರವಾಸ ಮಾಡಿ ಈಗೇನು ಹೊಸ ಪದಾಧಿಕಾರಿಗಳು ಮಾಡಿದೆ ಅದೇ ರೀತಿಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಟೀಮ್ ತಯಾರು ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಟೀಮ್ ತಯಾರು ಮಾಡ್ತೀವಿ. ಈ ನಮ್ಮ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಇಲ್ಲಿ ತನಕ ನಾಮಕೆ ವಾಸ್ತೆ ಮಾಡಿದಂಗಾಗಿದೆ ಅಂತ. ಅದು ಯಾಕೆ ಬರಲ್ಲ ಬೆಳಕಿಗೆ ಅಂದ್ರೆ ಸಾಮಾಜಿಕವಾಗಿ ಹೋರಾಟಗಳು, ರ್ಯಾಲಿಗಳು ಮಾಡಿದಾಗ ಅದು ಎಲ್ಲರ ದೃಷ್ಟಿಯಲ್ಲಿ ಬರುತ್ತೆ. ಕಾನೂನಾತ್ಮಕವಾಗಿ ಕೋರ್ಟಿನಾಗ ಎಷ್ಟೇ ನಾವು ನ್ಯಾಯ ಗಳಿಸಿದ್ರು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಆದ್ರೆ ಎಲ್ಲಾ ಒಂದು ಹಂತದಲ್ಲೂ ಕೂಡ ನಮಗೆ ಜಯ ಸಿಕ್ಕಿದೆ ಕಾನೂನಾತ್ಮಕವಾಗಿ. ಇನ್ನು ಮುಂದೆ ಸಾಮಾಜಿಕವಾಗಿಯೂ ಕೂಡ ನಾವು ಜನಜಾಗೃತಿ ಮಾಡುವ ಮೂಲಕ 371 ಜೆ ಕಲಂ ಅಂದ್ರೆ ಏನು, ಅದು ಅನುಷ್ಠಾನಗೊಳಿಸೋದ್ರಿಂದ ನಮಗೇನು ಲಾಭ ಅನ್ನುವಂಥದ್ದು ಕೂಡ ಇವತ್ತು ಯುವಕರಿಗೆ ತಿಳಿಸ್ಬೇಕು. ಎಷ್ಟೋ ಮಂದಿಗೆ ಗೊತ್ತಿಲ್ಲ 371 ಇದ್ರೆ ಏನು, ಆ ಸರ್ಟಿಫಿಕೇಟೇ ತಗೊಂಡಿಲ್ಲ ಎಷ್ಟೋ ಜನ. ರಿಸರ್ವೇಶನ್ ಹೆಂಗ್ ಸಿಗ್ತದೆ ಹೇಳ್ರಿ, ಆ ಸರ್ಟಿಫಿಕೇಟ್ ತಗೋಬೇಕನ್ನುವಂತ ಜಾಗೃತಿ ಕೂಡ ನಮ್ಮಲ್ಲಿಲ್ಲ. ಇದೆಲ್ಲ ಸ್ವಲ್ಪ ಜಾಗೃತಿ ಇದ್ದಾರೆ. ಈ ಕೊಪ್ಪಳ, ಈ ರಾಯಚೂರು ಜಿಲ್ಲೆಯ ಕೆಲವು ಹಳ್ಳಿಗಳಲ್ಲಿ 371ರಿಂದ ನಮ್ಗೇನ್ ಲಾಭ ಇದೆ ಅನ್ನೋದು ಗೊತ್ತಿಲ್ಲ. ಈ ಜನಜಾಗೃತಿ ಮಾಡತಕ್ಕಂಥ ಕಾರ್ಯವನ್ನ ಇನ್ನು ಮುಂದೆ ನಾವು ಚುರುಕುಗೊಳಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಶಾಖೆಗಳನ್ನ ಮಾಡಿ ನಾವು ಸಾಮಾಜಿಕವಾಗಿ ಹೋರಾಟವನ್ನ ಮುಂದುವರಿಸ್ತೇವೆ. ನಮ್ಮ ಅಧ್ಯಕ್ಷರು ಬಾಣೂರಿ ಅವರು ಹೈಕೋರ್ಟ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ, ಬೀದರ್ ಜಿಲ್ಲೆ ಕೋರ್ಟ್ ಅಲ್ಲಿ ಕೂಡ, ಸೆಷನ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಕಾನೂನಾತ್ಮಕವಾದ ಹೋರಾಟ ಆಗಲಿ ಅಥವಾ ಸಾಮಾಜಿಕ ಹೋರಾಟ ಆಗಲಿ ನಾವೆಲ್ಲರೂ ನಮ್ಮ ಟೀಮ್ ಏನಿದೆ ಇವತ್ತು ಸಮಗ್ರ ಹೋರಾಟ ಸಮಿತಿ, ಅನುಷ್ಠಾನ ಹೋರಾಟ ಸಮಿತಿ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟ ಚುರುಕುಗೊಳಿಸಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನ್ಯಾಯ ಸಿಗಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ತರು ಮನ ಧನದಿಂದ ಸಮಗ್ರವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ತಿಳ್ಕೊಂಡು, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಿವಕುಮಾರ ಸ್ವಾಮಿ ಅವರು ಕೇಳಿದ್ರು, ಈಗ ಶೈಕ್ಷಣಿಕವಾಗಿ ತೆಲಂಗಾಣದಲ್ಲಿದೆ ಮತ್ತು ಅಭಿವೃದ್ಧಿ ನಮ್ಮ ಮರಾಠವಾಡದಲ್ಲಿದೆ ಅಂತ.
ಅದಕ್ಕೆ ನಾವು ಮರಾಠವಾಡ ಮತ್ತು ತೆಲಂಗಾಣ ಎರಡೂ ರಾಜ್ಯಕ್ಕೂ ಭೇಟಿ ಕೊಟ್ಟು ಅಲ್ಲಿ ಸಮಗ್ರವಾಗಿ ನಾವು ಆ ಚಿಂತನೆಯನ್ನು ಮಾಡಿ ಅಧ್ಯಯನ ಮಾಡಿ ಅದೇ ರೀತಿಯಾಗಿ ನಮಗೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಪರಿಣಾಮಕಾರಿಯಾದಂತಹ ಅನುಷ್ಠಾನ ಆಗಬೇಕು. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಅಂತ ಪರಿಣಾಮಕಾರಿಯಾದಂತಹ ಒಂದು ಅನುಷ್ಠಾನ ಆದಾಗ ಇದು ಕಲ್ಯಾಣ ಆಗ್ತದೆ, ಕಲ್ಯಾಣ ಕರ್ನಾಟಕದ ಕಲ್ಯಾಣ ಆಗ್ತದೆ. ಇಲ್ಲಂದ್ರೆ ಹೆಸರು ಮಾತ್ರ ಕಲ್ಯಾಣ ಕರ್ನಾಟಕ ಆಗ್ತದೆ. ಕಲ್ಯಾಣ ಆಗ್ಬೇಕು, ವ್ಯಕ್ತಿ ಕಲ್ಯಾಣ ಆಗ್ಬೇಕು, ಕುಟುಂಬದ ಕಲ್ಯಾಣ ಆಗ್ಬೇಕು, ಸಮಾಜದ ಕಲ್ಯಾಣ ಆಗ್ಬೇಕು, ರಾಜ್ಯದ ಕಲ್ಯಾಣ ಆಗ್ಬೇಕು. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಅಂತ ಹೆಸರಿದ್ರೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಕಲ್ಯಾಣ ಆಗ್ಬೇಕು. ಕಲ್ಯಾಣ ಅಂದ್ರೆ ಸಮಗ್ರ ಅಭಿವೃದ್ಧಿ. ಬಸವಣ್ಣ ಕಟ್ಟಿದ್ದು ಯಾವುದು ಅಂದ್ರೆ ಕಲ್ಯಾಣ ರಾಜ್ಯ ಅಂತ. ವೆಲ್ಫೇರ್ ಎಲ್ಲ ರೀತಿಯಿಂದ ವೆಲ್ಫೇರ್ ಬೇಕು. ವೈಯಕ್ತಿಕವಾಗಿ ವೆಲ್ಫೇರ್ ಆಗ್ಬೇಕು, ಹೆಣ್ಣು ಮಕ್ಕಳ ಕಲ್ಯಾಣ ಆಗ್ಬೇಕು, ಸಣ್ಣ ಮಕ್ಕಳ ಕಲ್ಯಾಣ ಆಗ್ಬೇಕು, ಸಮಾಜದ ಕಲ್ಯಾಣ ಆಗ್ಬೇಕು, ಹಿಂದುಳಿದ ವರ್ಗದವರ ಕಲ್ಯಾಣ ಆಗ್ಬೇಕು. ಇಡೀ ಸಮಗ್ರವಾದಂತಹ ಕಲ್ಯಾಣ ಅನುಷ್ಠಾನ ಆದಾಗ 371J ಅನುಷ್ಠಾನ ಆದಾಗ ಇಂಪ್ಲಿಮೆಂಟ್ ಆದಾಗ